ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆನ್ನೆ ಹೀಗೆ ನಾನು ನನ್ನ ಫ್ರೆಂಡ್ ಮಾತಾಡಬೇಕಾದ್ರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ನಂದಿ ಹಿಲ್ಸ್ ಹೋಗೋಣ ಅಂತ. ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ 3:30ಗೆ ಎದ್ದು ರೆಡಿಯಾಗಿ 4 o'clockಗೆ ಹೊರಟೆ. ನಾನು ಫೋಟೋಶೂಟಿಗೆ ಅಂತೇಳಿ ಪಂಕಾಗಿ ರೆಡಿ ಆದೆ. ಆಚೆ ಬಂದಮೇಲೆ ಗೊತ್ತಾಗಿದ್ದು ಹೆವಿ ಚಳಿ ಇದೆ ಅಂತ. ಮತ್ತೆ ವಾಪಸ್ ಹೋಗಿ ಜರ್ಕಿನ್ ಹಾಕ್ಕೊಂಡು ರೈಡ್ ಸ್ಟಾರ್ಟ್ ಮಾಡಿದೆ. ಜೀವನದಲ್ಲಿ ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟ್. ನನಗಂತೂ ತುಂಬಾ ಕಡಿಮೆ ಫ್ರೆಂಡ್ಸ್ ಇರೋದು 3 ಜನ. ಅದರಲ್ಲೊಬ್ಬ ಊರಲ್ಲಿದ್ದಾನೆ, ಇನ್ನಿಬ್ಬರು ಬೆಂಗಳೂರಲ್ಲಿದ್ದಾರೆ. ಅದರಲ್ಲೊಬ್ಬ ಯಾವಾಗಲೂ ವರ್ಕ್ ಅಂತ ಫುಲ್ ಯಾವಾಗ ವರ್ಕಲ್ಲೇ ಬ್ಯುಸಿ ಇರ್ತಾನೆ. ಇನ್ನೊಬ್ಬ ಕಾರಣಾಂತರಗಳಿಂದ ಊರಿಗೆ ಹೋಗಿದ್ದಾನೆ, ಮತ್ತು ವಾಪಸ್ ಬಂದೇ ಇಲ್ಲ. ನಮಗೆ ಸಿಗೋದು ಸ್ವಲ್ಪ ಟೈಮು, ಹಂಗಾಗಿ ಆ ಸಿಕ್ಕಿರೋ ಟೈಮ್ ಅಂತೂ ಮಸ್ತಾಗಿ ಎಂಜಾಯ್ ಮಾಡ್ತೀನಿ. ಸಿಂಗಲ್ ಲೈಫು, ಬ್ಯಾಚುಲರ್ಸ್ ಜೀವನ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತೇಳಿ ಲೈಫನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ನಿಮಗೂ ಕೂಡ ಮಾರ್ನಿಂಗ್ ರೈಡು ತುಂಬ ಇಷ್ಟ ಇದ್ದು ಹೋಗೋಕ್ಕೆ ಆಗ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ರೈಡ್ ಆದಾಗ ಪಕ್ಕ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಮಗೂ ಫ್ರೆಂಡ್ಸ್ ಇಲ್ಲ ಜೊತೆಲಿ ಫೋಟೋ ಶೂಟ್ ಮಾಡೋಕ್ಕೆ. ಎಲ್ಲ ಜೊತೆಲಿ ಫ್ರೆಂಡ್ಸ್ ಇದ್ರೇ ಚೆನ್ನಾಗಿರೋದು. ಒಬ್ಬನೇ ಹೋಗೇನು ಭಯ ಇಲ್ಲ, ಬಟ್ ತುಂಬ ಲಾಂಗ್ ಪ್ಲೇಸಸ್ಗೆ ಹೋದಾಗ ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಜೊತೆಲಿ ಒಬ್ರು ಯಾರು ಇರಲೇಬೇಕು. ಹಾಗಾಗಿ ನಾವು ಆ್ಯಕ್ಚುಲಿ ನನಗಿರೋ ಡ್ರೀಮಲ್ಲಿ ನಾನು ಅಟ್ಲೀಸ್ಟ್ ಮಂತ್ಲಿ ಟೂ ಡೇಸ್ ಆದರೂ ನಾನು ರೈಡ್ ಮಾಡಬೇಕು ಅಂತ ತುಂಬ ಇಷ್ಟ. ಬಟ್ ಯಾರೋ ಫ್ರೆಂಡ್ಸ್ ನನ್ನ ಜೊತೆ ಬರೋದರ ಕಾರಣದಿಂದ ಎಲ್ಲರೂ ರೈಡ್ ಹೋಗ್ತಾಯಿಲ್ಲ ಜಾಸ್ತಿ. ಈ ರೋಡ್ ಅಂತೂ ನೋಡ್ತಾ ಇದ್ದರೆ ರೋಡ್ಗೆ ಚಪ್ರ ಹಾಕಿರೋ ಥರ ಅಕ್ಕಪಕ್ಕ ಮರಗಳು ಕಾಣಿಸ್ತಿದೆ. ಸಖತ್ತಾಗಿದೆ ವ್ಯೂ ಮಾತ್ರ. ಹಾಗಾಗಿ ಮಾಡಿ ನಂದಿ ಹಿಲ್ಸ್ ಬೆಟ್ಟದ ಕೆಳಗಡೆ ಬಂದ್ವಿ. ಟ್ರಾಫಿಕ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ದಯವಿಟ್ಟು ನಂದಿ ಹಿಲ್ಸ್ ಬರೋರಿಗೆ ನಾನು ಯಾವಾಗೂ ಹೇಳೋದೊಂದೇ, ವೀಕೆಂಡಲ್ಲಿ ಏನಾದರೂ ಹೋದರೆ ಬೈಕಲ್ಲಿ ಹೋಗಿ, ಕಾರಲ್ಲಂತ ಯಾವುದೇ ಕಾರಣಕ್ಕೆ ಹೋಗಬೇಡಿ. ಯಾಕಂದರೆ ಹೆವಿ ಟ್ರಾಫಿಕ್ ಇರುತ್ತೆ. ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಬೈಕಲ್ಲಾದರೆ ಹೆಂಗೋ ಸೈಡಲ್ಲಿ ಪಳ್ಳ ತೊಗೊಂಡು ಮೇಲ್ಗಡೆ ಹೋಗ್ಬಿಡ್ಬೋದು. ಕಾರಲ್ಲಿ ಹೋಗೋರ್ಗಂತೂ ಸಿಕ್ಕಾಬಟ್ಟೆ ತೊಂದರೆ ಆಗುತ್ತೆ. ಗಂಟೆ ಟ್ರಾಫಿಕಲ್ಲಿ ನಿಂತ್ಕೋಬೇಕಾಗತ್ತೆ. ನಾವು ಆಗ ಮಾಡಿ ಸೀದಾ ಸೈಡಲ್ ಪಡ ಗಾಡಿ ಎಳ್ಕೊಂಡು ಗಾಡಿ ಪಾಸ್ ಮಾಡಿಕೊಂಡೆ. ಮಾರ್ನಿಂಗ್ 5 ಗಂಟೆ ಆಗಿತ್ತು ನಾವು ಅಲ್ಲಿ ಹೋಗೋಷ್ಟರಲ್ಲಿ. ಎಲ್ಲ ತುಂಬಾ ರಶ್ ಇತ್ತು ಸಂಡೇ ಆಗಿರೋದ್ರಿಂದ. ಮಾರ್ನಿಂಗ್ ರೈಡನ್ನ ಎಂಜಾಯ್ ಮಾಡ್ಕೊಂಡು ಅಕ್ಕಪಕ್ಕ ಗಾಡಿಯವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ರೈಡ್ ಹೋಗಿ ಮಾಡ್ತಾಯಿದ್ದೆ. ನಾನು ಕಣ್ಗಂತೂ ಬರೀ ಕಪಲ್ಸೇ ಕಾಣಿಸ್ತಾಯಿದ್ರು ಗುರು. ನೋಡಿ ತುಂಬಾ ಬೇಜಾರಾಗ್ತಿತ್ತು. ನಾವು ಅದೇನು ಪಾಪ ಮಾಡಿದ್ದೀವಿ ಅನ್ನಿಸ್ತಾಯಿತ್ತು. ಹಾಗೋ ಮಾಡಿ ಮೇಲೆ ಬಂದೆ. ಸಿಕ್ಕಾಬಿಟ್ಟೆ ರಶ್ ಇರೋದ್ರಿಂದ ಟಿಕೆಟ್ ಸಿಗೋ ಸ್ವಲ್ಪ ಲೇಟ್ ಆಯಿತು. ಟಿಕೆಟ್ ತಗೊಂಡು ಮೇಲ್ಗಡೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಮೇಲ್ಗಡೆ ಹೊರಟೆ. ಹೋಗಬೇಕಾದ್ರೆ ಅಪ್ಪು ಸರ್ದೊಂದು ಸಾಂಗು ನನಗೆ ನೆನಪಾಯಿತು. ಅವಾಗ ತಾನೇ ಜಸ್ಟ್ ಸನ್ರೈಸ್ ಆಗ್ತಾಯಿತ್ತು. ನೋಡಂತೂ ತುಂಬಾ ಖುಷಿ ಆಯಿತು. ಇದೆಲ್ಲ ನಮ್ಗೆ ಹೊಸ್ತಲ್ಲ, ಆದರೂ ಕೂಡ ಅಲ್ಲೊಂದು ಪ್ಲೇಸ್ಗೆ ಹೋದಾಗ ತುಂಬಾ ನೋಡೋಕೆ ಸಖತ್ತಾಗಿ ಕಾಣಿಸ್ತಿರುತ್ತೆ. ಹಾಗೆ ಆ ಸನ್ರೈಸ್ ನೋಡಿಕೊಂಡು ಅಲ್ಲಿರೋ ಜನಗಳು ನೋಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಅಕ್ಸೆಪ್ಟ್ ಕೂಡ ಮಾಡಿರಲ್ಲ ಈ ಥರ ಇರುತ್ತೆ ಅಂತ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಸಖತ್ತಾಗಿರುತ್ತೆ ಕೆಲವೊಂದು ಪ್ಲೇಸ್ಗಳು. ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನು ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ನನಗಂತೂ ವ್ಯೂ ನೋಡಿ ತುಂಬಾ ಖುಷಿ ಆಯಿತು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಹಾಗೆ ಮೇಲೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಸೀದಾ ಕೆಳಗಡೆ ಬಂದೆ. ಆ ವ್ಯೂ ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಇದೆ. ನನಗೆ ಗೊತ್ತಿರೋ ಹಾಗೆ ನಂದಿ ಹಿಲ್ಸಲ್ಲಿ 3 ವ್ಯೂ ಪಾಯಿಂಟು, ತುಂಬ ದೊಡ್ಡ ವ್ಯೂ ಪಾಯಿಂಟ್ ಇರೋದು. ನಾನು ಆಲ್ರೆಡಿ 1 ವ್ಯೂ ಪಾಯಿಂಟ್ ತೋರಿಸಿದ್ದೀನಿ. ಆವಾಗ ತಾನೇ ಜಸ್ಟ್ ಸನ್ರೈಸ್ ಆಗ್ತಾ ಇರೋದು ಫಸ್ಟ್ ವ್ಯೂ ಪಾಯಿಂಟ್. ಸೆಕೆಂಡ್ ವ್ಯೂ ಪಾಯಿಂಟ್ ಬಂದು ನನ್ನ ಹಿಂದೆಗಡೆ ಬಿಡ್ಸ್ ಕಾಣ್ತಾ ಇದೆಯಲ್ಲ, ಅದು ಆಲ್ರೆಡಿ ಅಲ್ಲಿ ತುಂಬ ರಶ್ ಇದೆ. ಅದು ಪರವಾಗಿಲ್ಲ, ಹೋಗೋಣ ವಿಡಿಯೋ ಮಾಡೋಕ್ಕೆ, ನೋಡೋಣ, ಎಂಜಾಯ್ ಮಾಡೋಣ. ಯಾವಾಗಲೂ ವರ್ಕ್ ಪ್ರೆಜರ್ ಇರೋ ನಮಗೆ ಈ ಥರ ಹೊರಗಡೆ ಬಂದಾಗ ತುಂಬಾ ಎಂಜಾಯ್ ಮಾಡಬೇಕು ಅನಿಸುತ್ತೆ. ನಾವು ಅದೇನು ಸುಮ್ಮನೆ ಇರೋಲ್ಲ, ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತೀವಿ. ಅಣ್ಣ ಅಂತೂ ಫೋಟೋ ತೆಗೆಯೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟವನೇ. ಪಾಪ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸೈಡಲ್ಲಿ ಹೋಗಿ ನೋಡಿ. ಹಿಮ ಅಂತೂ ತುಂಬಾ ಕೋಕೊಂಡಿತ್ತು. ಗಾಳಿನೂ ಕೂಡ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಒಬ್ಬರು ಒಬ್ಬರು ಕಾಣಿಸ್ತಿಲ್ಲ, ಅಷ್ಟು ಹಿಮ ಕೋಕೊಂಡಿದೆ ಅಲ್ಲಿ. ವ್ಯೂ ಮಾತ್ರ ತುಂಬಾ ಸಖತ್ತಾಗಿತ್ತು. ಹಾಗೆ ನೋಡಿಕೊಂಡು ಸೀದಾ ಕೆಳಗಡೆ ಬಂದೆ. ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ. ಹೊಟ್ಟೆ ತುಂಬ ಹಸುವಾಗ್ತಿತ್ತು. ಡಾರ್ಕ್ ಬಿಸ್ಕೆಟ್ಟು ಬ್ಯಾಗಲ್ಲಿತ್ತು, ತಿನ್ಕೊಂಡು ಹಾಗೆ ನೆಕ್ಸ್ಟ್ ವ್ಯೂ ಪಾಯಿಂಟ್ ಕಡೆ ಹೊರಟೆ. ನೆಕ್ಸ್ಟ್ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ ನೋಡಿ. ಇದನ್ನು ಎಷ್ಟು ನೋಡಿದ್ರು ಕೂಡ ನೋಡಬೇಕು ಅನ್ನಿಸ್ತದೆ ಹೊರತು ಮನಸ್ಸೇ ಬರ್ತಿರಲಿಲ್ಲ. ಬಟ್ ನಮಗೆ ತುಂಬ ಟೈಮ್ ಕಡಿಮೆ ಇರೋದ್ರಿಂದ ನಾವು ಹೊರಬೇಕಾಗಿತ್ತು ಕೆಲಸಕ್ಕೆ. ಅದೇ ಬೇರೆ ಹೊರಟ್ಬಿಟ್ಟು ನೋಡ್ಕೊಂಡು
ನೋಡೋಕ್ಕಂತೂ ಸಖತ್ತಾಗಿತ್ತು. ಆಲ್ಮೋಸ್ಟ್ ನಾವು ಅಲ್ಲಿಂದ ಹೊರಟಾಗ 10 o'clock ಆಗಿತ್ತು. ಫುಲ್ಲೆಲ್ಲ ನೋಡಿಕೊಂಡು ಸೀದಾ ಕೆಳಗಡೆ ಹೊರಟ್ವಿ. ಆ ಫಾರೆಸ್ಟ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸಿಗೋ ಟೈಮ ಎಂಜಾಯ್ ಮಾಡಿ ಹಾಗೆ ವ್ಯೂ ಎಲ್ಲ ನೋಡಿಕೊಂಡು ಸೀದಾ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಿದ್ದು ತುಂಬ ಹೊಸವಾಗ್ತಿತ್ತು. ಅಲ್ಲಿ ನಮ್ಮ ಕಂಡಿದ್ದೆ ರಿಚಿ ನಂದಿ ರೆಸ್ಟೋರೆಂಟ್ ಅಂತ. ಅಲ್ಲಿ ಹೋದ್ವಿ. ಅಲ್ಲೋಗಿ ಟಿಫನೆಲ್ಲ ಆರ್ಡ್ರ್ ಮಾಡಿದ್ವಿ. ಟಿಫನ್ ಎಲ್ಲ ತಿಂದು ಅಲ್ಲಿಂದ ಮತ್ತೆ ನಾವು ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಮುಂದೆ ಮಾಡೋಕ್ಕೆ ನನಗೆ ಚಾರ್ಜಿಂಗ್ ಇರಲಿಲ್ಲ, ಹಾಗಾಗಿ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.